ದೇರ್ ಆರ್ ಟೂ ಥಿಂಗ್ಸ್ ಹಿಯರ್. ಚೇಂಜೇ ಆಗಲ್ಲ ಅಂತ ಹೇಳಲ್ಲ ನಾನು. ಆ್ಯಸ್ ಎ ಗ್ರೂಪ್, ಈಗ ನಿಮ್ಮ ಕ್ಯಾಂಪಸ್ಸಲ್ಲಿ, ನಮ್ಮ ಕ್ಲಾಸ್ ರೂಮ್ಸಲ್ಲಿ ನಾವು ಚೇಂಜ್ ಆಗಿದ್ದೀವಿ. ಆಮೇಲೆ ಒಂದು ಸಿಟಿಯನ್ನು ಈ ಜಾತಿದು ಒಂದು ವಿಶೇಷ ಏನಂದರೆ, ಅದು ಬೇಕಾದಾಗ ಬೇಕಾದ ಅವತಾರ ತಾಳುತ್ತೆ. ಈ ಜಾತಿ ಪ್ರಾಕ್ಟೀಸ್ ಮಾಡೋರು, ಕ್ಯಾಸ್ಟ್ ಪ್ರಾಕ್ಟೀಸ್ ಮಾಡೋರು ಓಟ್ ಹಾಕುವಾಗ ಕ್ಯಾಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಜಾತಿಯವ್ರಿಗೆ ಓಟ್ ಹಾಕ್ತಾರೆ. ಇನ್ನೂ ಟೈಮಲ್ಲಿ ಒಳ್ಳೆಯವರಾಗಿಬಿಟ್ಟಿರ್ತಾರೆ, ಜಾತಿ ಆಗಲ್ಲ, ಜಾತಿ ಅನುಸರಿಸಲ್ಲ. ಕೆಲವು ಸಾರಿ ಅವ್ರಿಗೇನೋ ತಿನ್ನಬೇಕು ಅಂತ ಆಸೆ ಆದಾಗ ಅದನ್ನು ತಿಂದುಬಿಡ್ತಾರೆ, ಆವಾಗ ಜಾತಿ ಬಿಡ್ತಾರೆ. ಮದುವೆ ಆಗಬೇಕಾದ್ರೆ ಜಾತಿ ಅನುಸರಿಸ್ತಾರೆ. ಅವರಂದರೆ ಈಗ ಜಾತಿ ಅನ್ನೋದು ಬೇರೆ ಬೇರೆ ಶೇಪಲ್ಲಿ ಬರುತ್ತೆ. ಮದುವೆ ಆಗಾಗಿರುತ್ತೆ, ಊಟ ಮಾಡುವಾಗ ಜಾತಿ ಇರೋಲ್ಲ. ಇನ್ನೊಬ್ರ ಜೊತೆ ಯಾವುದೋ ಸ್ನೇಹ ಮಾಡುವಾಗಿರುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಓಟ್ ಹಾಕುವಾಗ ಆ ಜಾತಿನ ಫಾಲೋ ಮಾಡ್ತಾರೆ. ಹಾಗಾಗಿ ಕ್ಯಾಸ್ಟ್ ಕಂಟೆಕ್ಸ್ಚುಯಲ್ ಆಗಿರುತ್ತೆ. ಇದು ಅದಕ್ಕೆ ಎಮ್ ಎಸ್ ಶ್ರೀನಿವಾಸ್ ಏನು ಬರೆದಿದೆ ಅಂದರೆ, ಕ್ಯಾಸ್ಟ್ ಆ್ಯಂಡ್ ಇಟ್ಸ್ ಅವತಾರ್ಸ್ ಅಂತ ಬರೆದಿದ್ದಾರೆ. ಜಾತಿಯು ಅನೇಕ ಅವತಾರಗಳನ್ನು ಎತ್ತುತ್ತೆ. ಕೆಲವು ಸಂದರ್ಭದಲ್ಲಿ ನಾನು ಜಾತಿ ಇದನ್ನೆಲ್ಲ ಬಿಟ್ಟಿದ್ದೀನಿ, ನಾನು ಸಂವಿಧಾನಬದ್ಧವಾಗಿದ್ದೀನಿ. ಇದು ಸ್ವಲ್ಪ ಕಾಂಪ್ಲೆಕ್ಸು, ಆದರೆ ನಾವು ಬದಲಾವಣೆ ನಂಬಿಕೆ ಇಡೋಣ. ಆಗುತ್ತೆ, ಬದಲಾವಣೆ ನಂಬಿಕೆ ಇಡಬೇಕು. ಮತ್ತು ಆ ಬದಲಾವಣೆ ಕಡೆ ನಾವು ನಿರಂತರ, ಯಾಕಂದರೆ ಯುವಕರು ಯುವತಿಯರು ಅಂದರೆ ಆಶಾವಾದಿಗಳಾಗಿರಬೇಕು. ಮತ್ತು ನೀವೇ ದಾರಿದೀಪಗಳು. ನಿಮಗೆ ಇಷ್ಟು ಅಧ್ಯಯನ, ಈ ಪತ್ರಿಕೋದ್ಯಮ, ಸಮಾಜಶಾಸ್ತ್ರ ಓದ್ತೀರ, ನಮ್ಮ ಸಮಾಜದ ದಾರಿದೀಪಗಳೇ ನೀವು. ದಾರಿದೀಪಗಳಾದ ನೀವು ಎಲ್ಲರಿಗೂ ದೀಪವನ್ನು ಹಿಡಿದು ದಾರಿಯನ್ನು ತೋರಿಸಿದ್ರೆ ಆ ದಾರಿಯಲ್ಲಿ ಬರ್ತಾರೆ. ಈ ಯೂತ್ಸ್ ಇಷ್ಟು ಸಾಲಿಡ್ ಆಗಿದ್ದಾರೆ ನೋಡ್ರಿ. ಈಗ ಆಶಾಭಾವನೆ ಇಟ್ಕೊಳ್ಳೋಣ, ನಮ್ಮ ಸಮಾಜ ಬದಲಾವಣೆ ಆಗುತ್ತೆ.